ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಓಟ್ಸ್ ಬಿಸ್ಕೆಟು. ಇದು ಮಕ್ಕಳಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಟ್ಸ್ ಬಿಸ್ಕೆಟು ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ತುಂಬ ಸರಳವಾಗಿ ಮತ್ತು ಜಾಸ್ತಿ ರಿಸ್ಕ್ ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಹಾಗಾದರೆ ಬನ್ನಿ ಓಟ್ಸ್ ಬಿಸ್ಕೆಟ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ಬಿಸ್ಕೆಟ್ಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಬೇಕಿಂಗ್ ಸೋಡಾ, ಬೆಲ್ಲ ಮತ್ತು ಓಟ್ಸು, ಗೋಧಿ ಹಿಟ್ಟು, ಡ್ರೈ ಫ್ರೂಟ್ಸು, ತುಪ್ಪ ಮತ್ತು ಸ್ವಲ್ಪ ಹಾಲು ಬೇಕಾಗುತ್ತೆ. ನಾವಿಲ್ಲಿ ಒಂದು ಬೌಲ್ಗೆ ಒಂದು ಅರ್ಧ ಕಪ್ಪು ತುಪ್ಪ ಹಾಕಿ ಸಣ್ಣದಾಗಿ ಕುಟ್ಟಿರೋ ಬೆಲ್ಲನ ಹಾಕ್ಕೊತಿದ್ದೀವಿ. ಅರ್ಧ ಕಪ್ ಬೆಲ್ಲ ಹಾಕ್ಕೊಳ್ಳೋಣ. ಅರ್ಧ ಕಪ್ ತುಪ್ಪಕ್ಕೆ ಅರ್ಧ ಕಪ್ ಬೆಲ್ಲ ಹಾಕ್ಬೇಕು ಇದಕ್ಕೆ. ಮತ್ತು 1 ಕಪ್ಪು ಗೋಧಿ ಹಿಟ್ಟು, 1.5 ಕಪ್ಪು ಓಟ್ಸ್ ಹಾಕಬೇಕು. ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಬೇಕಾಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸು ಏನೇನು ಬೇಕು ಅಂತ. ಈಗ ನೋಡಿ, ಬೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿದ್ದೀವಿ. ಈ ಓಟ್ಸ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸಿಗೆ ಹಾಕಿರೋದಾಯಿತು. ಇಲ್ಲಿ 1.5 ಕಪ್ ನಾವು ಓಟ್ಸ್ ಪೌಡ್ರನ್ನ ಹಾಕ್ತಿದ್ದೀವಿ. ಮಿಕ್ಸಿಗೆ ಹಾಕಿರೋದ್ರನ್ನ 1 ಕಪ್ ಗೋಧಿ ಹಿಟ್ಟು ಹಾಕ್ಕೋತಿದ್ದೀವಿ. ಒಂದು ಕಪ್ ಗೋಧಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಅದು ತುಪ್ಪ, ಬೆಲ್ಲ ಎಲ್ಲ ಇರುತ್ತಲ್ಲ, ಪುಡಿ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಅರ್ಧ ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ನಾವು ಹಾಲು ಹಾಕ್ಕೊಳ್ಳೋಣ. ಅದು ಈ ಥರ ಉಂಡೆ ಮಾಡಿ ಬಿಸ್ಕೆಟ್ ಮಾಡ್ತೀವಲ್ಲ, ಅದಕ್ಕೆ ಬರೋಷ್ಟು. ಮತ್ತು ಜಾಸ್ತಿನೂ ಹಾಲು ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ಬೇಕು ನಮ್ಗೆ ಬಿಸ್ಕೆಟ್ ಬರೋಕ್ಕೆ, ಕಟ್ಟೋಕ್ಕೆ ಮಾಡೋಕ್ಕೆ ಬರುತ್ತಾ ಇಲ್ಲ ಅಂತ. ಅದಕ್ಕೆ ಬರೋವರೆಗೂ ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ನೋಡಿ, ಇವಾಗ ಅದಕ್ಕೆ ಬಂದಿದೆ, ಇದು ಕರೆಕ್ಟಾಗಿದೆ. ಇವಾಗ ನೋಡಿ, ಇಷ್ಟು ಬಂದಿದೆ, ಕರೆಕ್ಟಾಗಿದೆ ಇದು. ಇವಾಗ ನಾವಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ. ಈ ಪಾತ್ರೆಗೆ ಉಪ್ಪು ಹಾಕಿ ಸ್ವಲ್ಪ ಹೀಟಲ್ಲಿ ಮಾಡಬೇಕು ಬಿಸ್ಕೆಟು. ಈಗ ನೋಡಿ, ಬಿಸ್ಕೆಟ್ ರೆಡಿ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲೇ ಮಾಡಿ. ನಾವು ಈ ನಾರ್ಮಲ್ ಸೈಜಲ್ಲೇ ಮಾಡ್ತಿದ್ದೀವಿ. ಮಾಡಿ ಈಗ ಡ್ರೈ ಫ್ರೂಟ್ಸ್ ಪೌಡರ್ ಇರುತ್ತಲ್ಲ, ಅದಕ್ಕೆ ನಾವು ಫಸ್ಟು ಇದನ್ನೆಲ್ಲ ಮಾಡಿ ಇಟ್ಕೊಳ್ಳೋಣ ಬಿಸ್ಕೆಟ್ನ. ಡ್ರೈ ಫ್ರೂಟ್ಸ್ ಪೌಡರ್ ಇರುತ್ತಲ್ಲ, ಈ ಬಿಸ್ಕೆಟ್ನ ಡಿಪ್ ಮಾಡಿ ಒಂದೊಂದಾಗಿ ಇಡೋಣ. ಮುಂಚಿತವಾಗಿ ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕು. ಅದಾದ ನಂತರ ಬಟರ್ ಪೇಪರ್ ಹಾಕಿ ಬಿಸ್ಕೆಟ್ನ ಒಂದು 20 ನಿಮಿಷ ಬಿಡಬೇಕು. ಸಿಮ್ಮಲ್ಲೇ ಇರಬೇಕದು.
ಇನ್ನೊಂದು ಏರ್ ಫ್ರೈಯರಲ್ಲಿ 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 20 ಮಿನಿಟ್ಸ್ ಬಿಡಬೇಕು. ನಿಮಗೆ ಯಾವುದು ಅನುಕೂಲ ಅದರಲ್ಲೇ ಮಾಡ್ಕೋಬೋದು. ಎರಡೂ ಚೆನ್ನಾಗೇ ಬರುತ್ತೆ. ಒಲೆ ಮೇಲೆ ಮಾಡ್ಕೋಬೋದು ಮತ್ತು ಏರ್ ಫ್ರೈಯರಲ್ಲಿ ಮಾಡ್ಬೋದು. ಎರಡು ಸೇಮ್ ಟೇಸ್ಟೇ ಕೊಡುತ್ತೆ. ಈಗ 20 ನಿಮಿಷ ಆಯ್ತು ನೋಡಿ, ಇದನ್ನು ರೆಡಿ ಆಯಿತು. ಏರ್ ಫ್ರೈಯರಲ್ಲಿ ಬಿಸ್ಕಿಟು ರೆಡಿ ಆಯಿತು. ನಾವು ಎರಡು ವಿಧಾನದಲ್ಲಿ ತೋರಿಸಿದ್ದೀವಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲೇ ಮಾಡ್ಬೋದು. ಇವಾಗ ನೋಡಿ, ಈ ಒಲೆ ಮೇಲೆ ಮಾಡಿರೋದನ್ನು ರೆಡಿ ಆಯಿತು. 20 ನಿಮಿಷ ಆಯಿತು. ಇದನ್ನು ಅಷ್ಟೇ ತುಂಬ ಸ್ಮೂತಾಗಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರ್ಯಾರಿಗೆ ಈ ಓಟ್ಸ್ ಬಿಸ್ಕೆಟ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.